स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। तो ದಾನಮ್ ದೇವಿ ದೇವಸ್ಥಾನದ ಟ್ರಸ್ಟ್ ಅದ ಶಿವಕ್ಷೇತ್ರದ ಗುಡ್ಡಾಪುರದಲ್ಲಿ ನಾಳೆ 1ನೇ ತಾರೀಕಿನ ದಿವಸ ಒಂದು ಕರ್ನಾಟಕ ಭವನ ಒಂದು ಉದ್ಘಾಟನೆಯ ಸಮಾರಂಭ. ಕರ್ನಾಟಕ ಸರ್ಕಾರ ಹಿಂದೆ ಗುಡ್ಡಾಪುರ ದಾನಮ್ ದೇವಿಯ ಭಕ್ತರ ಒಂದು ಭವ್ಯವಾದ ನಿರ್ಮಾಣ ಕಟ್ಟಡವನ್ನು ನಿರ್ಮಾಣ ಆಗ್ಬೇಕಂತಕ್ಕಂಥ ಒಂದು ಕರ್ನಾಟಕ ಸರ್ಕಾರದಿಂದ ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ 11 ಕೋಟಿ ರೂಪಾಯಿ ಅನುದಾನವನ್ನು ಒಂದು ದಾಸೋಹ ಸಲುವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಭಾಳ ದಿನಗಳಿಂದ ನಾವು ಕಟ್ಟಡ ಉದ್ಘಾಟನೆ ಆಗಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನು ಈಗ ಸಂಪೂರ್ಣ ಕೆಲಸ ಮುಗಿದಿದೆ. ಆ ಸಂದರ್ಭದಲ್ಲಿ 1ನೇ ತಾರೀಕು 28ನೇ ತಾರೀಕಿಗೆ ನಾವು ಮಾಡಬೇಕು ಅಂತೇಳಿ ಒಂದು ನಿಶ್ಚಯ ಕೂಡ ಆಗಿತ್ತು. ಆದರೆ ಪ್ರವಾಹ ಬಂದ ಸಂದರ್ಭದಲ್ಲಿ ಇವತ್ತು ಯಾಕಂದರೆ ಪ್ರೋಟೋಕಾಲ್ ಪ್ರಕಾರ ನಾವು ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಆಹ್ವಾನ ಕೂಡ ಕೊಟ್ಟಿದ್ದರು 28ನೇ ತಾರೀಕಿನ ದಿವಸ. ಆದರೆ ಈ ಫ್ಲಡ್ ಬರೋದ್ರಿಂದ ಎಲ್ಲ ಕಡೆ ಡಿವೈಡ್ ಆಗಿ ಸೆಷನ್ ಕೂಡ ನಡೆದಿತ್ತು. ಆ ದಿಶೆಯಲ್ಲಿ 1ನೇ ತಾರೀಕಿಗೆ ಒಂದು ಸಮಯ ನಿಗದಿ ಮಾಡಿ 11 ಕೋಟಿ ವೆಚ್ಚದಲ್ಲಿ ಇವತ್ತು ಹಿಂದೆ ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಸಾಹೇಬರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಆ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಬಹಳ ದಿಟ್ಟ ನಿರ್ಧಾರವನ್ನು ತಗೊಂಡು ಕರ್ನಾಟಕ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ದು ಏನು ಆಸೆ ಇತ್ತು ಅದನ್ನು ಪೂರ್ಣಗೊಂಡಿದೆ. ಅದಕ್ಕೆ ನಾಳೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ನಾವು ನಮ್ಮ ಶಾಂತಲಿಂಗ ದುದ್ನಿಯ ಪರಮ ಪೂಜ್ಯ ಶ್ರೀಗಳು ಮೌನ ತಪಸ್ಸಿ ಅವರ ಆಶೀರ್ವಾದವನ್ನು ತಗೊಂಡು ಇವತ್ತು ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ನಾವು ಆಹ್ವಾನ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಮೂಳ್ಕೋಡು ಮಠದ ಜಿಡ್ಗ ಮಠದ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲ ವಿನಂತಿ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅವಧೂತ ಪರಮ ಪೂಜ್ಯ ವಿನಯ್ ಗುರುಜಿ ನಮಗೆ ಅವ್ರು ಸಿಗೋದೇ ಭಾಳ ಕಠಿಣ. ನಮಗೆ ವಿನಯ್ ಗುರುಜಿ ಅವರಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ಗುರುಜಿ ತಾವು ಬರಬೇಕು, ಇಂಥ ದಾನಮ್ ತಾಯಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ತಾವು ಬಂದು ತಾಯಿ ಆಶೀರ್ವಾದ ಪಡೆದು ನಮಗೆಲ್ಲರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದಾಗ ಒಂದೇ ಮಾತಿಗೆ ಕರೆಗೆ ಒಕ್ಕೊಟ್ಟು ಅವರು ಕೂಡ ಒಪ್ಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ವಿಶೇಷವಾಗಿ ಪ್ರೋಟೋಕಾಲ್ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು, ಸಂಸದರು, MLC ಅವರು, ವಿಧಾನ ಪರಿಷತ್ತಿನ ಸದಸ್ಯರು ಅವರು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರ ಅವರು ಬರ್ತಾರೆ. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ನಾವು ಟ್ರಸ್ಟ್ ವತಿಯಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಪಕ್ಷಾತೀತವಾಗಿ ನಾವು ಎಲ್ಲರನ್ನ ಆಹ್ವಾನ ಕೂಡ ನಾವು ಮಾಡಿದ್ದೀವಿ. ಆ ದಿಶೆಯಲ್ಲಿ ಎಲ್ಲರೂ ಬರಲಿಕ್ಕೆ ಒಪ್ಕೊಂಡಿದ್ದಾರೆ.
ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ತಾಯಿ ಆಶೀರ್ವಾದ ರಾಜ್ಯಕ್ಕೆ, ಇಡೀ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಕ್ಕೂ ಭಕ್ತಾದಿಗಳು ಲಕ್ಷಗಟ್ಟಲೆ ಜನ ಬರ್ತಕ್ಕಂಥದ್ದು ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ನಾವು 82ನೇ ಇಸ್ವಿದಿಂದ ನಾನು ಕೂಡ ದಾನಮ್ ತಾಯಿ ಸೈಕಲ್ ಮೋಟ್ರ್ ಮೇಲೆ ಹೋಗ್ತಿದ್ದೆವು ನಾವು ಸಣ್ಣವರಿದ್ದಾಗ. ಆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಚಂದ್ರಶೇಖರ್ ಇಂಡಿಯವರು ನಾವು ಏನೋ ಒಂದು ಸಮಸ್ಯೆ ಬಗೆಹರಿಸಕ್ಕೆ ಹೋಗಿ ತಾಯಿ ನಮ್ಮನ್ನು ಆಶೀರ್ವಾದ ಮಾಡಿ ಇವತ್ತು ಆ ಟ್ರಸ್ಟ್ದ ಹೊಸ ಕಮಿಟಿ, ಇವತ್ತು ನಾವು ಏನು ಇಲ್ಲಿ ಕುಂತಿದ್ವಿ, ಗೊಬ್ಬಿಯವರು, ನಾವು, ಮಮದಾಪುರ ಅವರು, ಸಾಗರ್ ಅವರು, ದಾನಪ್ಪ ಅವರು, ನಾವು ಏನೋ ಚಂದ್ರಶೇಖರ್ ಇಂಡಿಯವರು, ನಾವು ಅದನ್ನೇನೋ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಅಲ್ಲಿ. ಆ ಸಮಸ್ಯೆ ಬಗೆಹರಿಸ್ಲಕ್ಕೆ ಹೋಗಿ ತಾಯಿ ಆಶೀರ್ವಾದ ನಮಗೆ ಇವತ್ತು ಆ ಟ್ರಸ್ಟ್ದ ಚೇರ್ಮನ್ ಆಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಆಶೀರ್ವಾದ ಮಾಡಿದ್ದಾರೆ. ಆ ದಿಶೆಯಲ್ಲಿ ನಾವು ಇವತ್ತು ಬಹಳ ಈ ಒಂದು ತಿಂಗಳಲ್ಲಿ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಬಹಳ ಅಲ್ಲಿ ಅಚ್ಚುಕಟ್ಟಾಗಿ ನಾವು ಬಹಳ ಸುಧಾರಣೆ ಕೂಡ ಒಂದೇ ತಿಂಗಳಲ್ಲಿ 30 ದಿವಸ ಆಗಿಲ್ಲ. 30 ದಿವಸದಲ್ಲಿ ಹಿಂದೆ ಇವರೆಲ್ಲ ಹಳಬರು, ಹಿಂದೆ ಇವರು ದಾನಪ್ಪಣ್ಣವರು, ಇವರೆಲ್ಲರೂ ಮಮದಾಪುರವರು, ಇವರು ಅಧ್ಯಕ್ಷರಾಗಿದ್ದರು ಅವರು. ಆದರೆ ಇವತ್ತು ತಾಯಿ ಆಶೀರ್ವಾದದಿಂದ ಇವತ್ತು ಗುಡ್ಡಾಪುರ ದಾನಮ್ ತಾಯಿ, ಯಾಕಂದರೆ ಆ ದಾನಮ್ ತಾಯಿ ಆಶೀರ್ವಾದ ಯಾವ ರೀತಿ ಅದಪ್ಪ ಅಂತಂದರೆ, ಆಕೆ ತಾಯಿ ವರದಾನಿ ದಾನಮ್ಮ. ಯಾರಿಗೆ ಬೇಡಿಕೆಯನ್ನು ಇಟ್ಟುಕೊಂಡು ಬೇಡ್ಕೊಂಡು ತಾಯಿಯಲ್ಲಿ ಹೃದಯ ತಮ್ಮ ಮನಸ್ಸಿನಿಂದ ಯಾರು ಕೇಳ್ಕೊಂಡಾರ ಆ ತಾಯಿಗೆ ಬ್ಯಾರಿಗೆ ಕಾಲೇ ಕೈಲೇ ಕಳಿಸಿಲ್ಲ. ಬಹಳ ಶಕ್ತಿ ಉಳ್ತಕ್ಕಂಥ ತಾಯಿ. ಆ ದಿಶೆಯಲ್ಲಿ ಇವತ್ತು ಆ ಸಾಯಿ ಸೇವಾ ಮಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ವಿಶೇಷವಾಗಿ ನಾನು ಒಂದು ಮಾತು ಹೇಳಬೇಕಪ್ಪ ಅಂದರೆ, ನಾವು ಗುಡ್ಡಾಪುರ ದಾನಮ್ ತಾಯಿ ಆವರಣದಲ್ಲಿ ರಾಜಕಾರಣ ಮಾಡಂಗಿಲ್ಲ ಅಂತೇಳಿ ನಾವು ಒಂದು ಪ್ರತಿಜ್ಞೆ ಮಾಡಿದ್ವಿ. ರಾಜಕಾರಣ ಮಾಡೋದು ತಾಯಿ ಆವರಣ ಬಿಟ್ಟು ನಾವು ರಾಜಕಾರಣ ಮಾಡಬೇಕು. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವ್ರಿಗೂ ಕೂಡ ನಾವು ಇದೇ ಮಾತು ಹೇಳಿದ್ವಿ. ತಾಯಿ ಭಕ್ತರಾಗಿ ಗುಡಿಯಲ್ಲಿ ಬರಬೇಕು, ಯಾರೇ ಬಂದರು. ಆದರೂ ಒಬ್ಬೊಬ್ಬರು ಒಳಗಿಂದ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ತಾಯಿ ನೋಡ್ಕೋತಾರೆ. ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಆದರೆ ಈ ದಿಶೆಯಲ್ಲಿ ನಾವು ಅದ್ರ ಜೊತೆಯಲ್ಲಿ ಬಹಳ ಜನ ಇವತ್ತು ಮೆಚ್ಚುಗೆ ಪಡ್ತಕ್ಕಂಥದ್ದು, ಕೇವಲ ಒಂದು ತಿಂಗಳಲ್ಲಿ ತಾಯಿ ಸೇವೆಯನ್ನು ನಾವು ಶುರು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಇನ್ನೊಂದು ವಿಷಯ ಅಂತಂದರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಣ್ಣವರು ಕೂಡ ಮೊನ್ನೆ ಬಜೆಟ್ನಲ್ಲಿ 11 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದರು. ಆ 11 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದರೆ ಅದಕ್ಕೆ ಅಲ್ಲಿ ತಾಯಿ ನಾವು ಎಲ್ಲರೂ ಕೂಡ ಒಂದು ಪರಮ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಬಹಳ ಪುರಾತನ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಅದನ್ನು ಗುಡಿ ಕಟ್ಟಡ ಆಗಿತ್ತು. ಹೀಗೆ ನಾವು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ, ಪಕ್ಷಾತೀತವಾಗಿ ಮಹಾರಾಷ್ಟ್ರದ ಸರ್ಕಾರಕ್ಕಿಂತ ನಮ್ಮ ಕರ್ನಾಟಕ ಸರ್ಕಾರ ಪಕ್ಷಾತೀತವಾಗಿ ಆ ತಾಯಿಗೆ ಇವತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಭಾಳ ಜನ ಇವತ್ತು ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ. ಆದರೆ ಮಹಾರಾಷ್ಟ್ರದಿಂದ ನಮಗೆ ಯಾವ ಅನುದಾನ ಬಂದಿಲ್ಲ. ಕೇವಲ ಹಿಂದೆ ಗೊಬ್ಬಿಯವರಿದ್ದಾಗ 1 ಕೋಟಿ ಊರಿಗೆ ಒಂದು ನೀರಿನ ಟ್ಯಾಂಕ್ ಮಾಡಿದ್ದು ಹೊರತುಪಡಿಸಿ ಯಾವುದೂ ಮಾಡಿಲ್ಲ. ಆದರೆ ಮಹಾರಾಷ್ಟ್ರಕ್ಕೂ ಮತ್ತು ಇಲ್ಲಿ ನಾವು ಮುಂದೆ ಹೋಗಿ ಎಲ್ಲನೂ ಒಂದು ಭೇಟಿಯಾಗಿ ಅವ್ರನ್ನ ಇನ್ನೂ ಮುಂದೆ ಭಾಳ ಇದೆ ನಮಗೆ. ಒಂದು ಸಾರಿ ತಾವು ಕೂಡ ನಮಗೆ ನಿಜವಾಗ್ಲೂ ನಾವು ನಿಮ್ಮೆಲ್ಲರಿಗೆ ಅಲ್ಲೇ ಮಾಧ್ಯಮದವರಿಗೆ ಅಲ್ಲೇ ಕರೆಸಿ ಪ್ರೆಸ್ ಮೀಟ್ ಮಾಡ್ಬೇಕಂತಿತ್ತು. ಹಿರಿಯರ ಸಲಹೆ ಮೇರೆಗೆ ನಾವು ಒಂದು ವಿಚಾರ ಮಾಡಿದೆವು, ನಾಳೆ 1ನೇ ತಾರೀಕಿಗೂ ನೀವು ಅಲ್ಲಿ ಬರಬೇಕಾಗ್ತದೆ, 1ನೇ ಕಾರ್ಯಕ್ರಮಕ್ಕೆ ಬರಬೇಕು, 2 ಸರಿ ನಿಮ್ಗೆ ಬರೋದಾಗ್ತದೆ ಅಂಥೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾಳೆ 1ನೇ ತಾರೀಕಿನ ದಿವಸ ಬಿಜಾಪುರ ಜಿಲ್ಲೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ
ಭಕ್ತರು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತೇಳಿ ಆಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕೆ ಬಯಸ್ತೀನಿ. ಮತ್ತು ಅದರ ಜೊತೆಯಲ್ಲಿ ಭಾಳ ಜನ ಎಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ, ನಮ್ಮ ಕರ್ನಾಟಕದವ್ರಿಗೆ, ಮಹಾರಾಷ್ಟ್ರ ಕರ್ನಾಟಕದವ್ರಿಗೆ, ಅಲ್ಲಿ ಭಕ್ತರು ಯಾರೇ ಹೇಳಬೇಕಂದ್ರೂ ಕೂಡ ಯಾರಿಗೆ ಹೇಳಬೇಕು ಅನ್ನೋದು ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅಲ್ಲಿ. ಈಗ ಕೆಲವೊಂದು ಸಲಹೆ ಪೆಟ್ಟಿಗೆ ಅಂತೇಳಿ ಮಾಡಕತ್ತೀವಿ ನಾವು ಅಲ್ಲಿ ಮಹಾರಾಷ್ಟ್ರದವ್ರಿಗೆ, ಕರ್ನಾಟಕದವ್ರಿಗೆ. ಯಾರೇ ಏನೇ ಬಂದು ಭಕ್ತರು ಸಲಹೆ ಕೊಡಬೇಕಾಗಿತ್ತಂದ್ರೆ ಅದ್ರಾಗ ಒಂದು ಪತ್ರಾರೆ ಬರೆದು ಹಾಕಲಿ, ಚೀಟಿಯಾರೆ ಬರೆದು ಹಾಕಲಿ, ಅಥವಾ ನನ್ನ ಫೋನ್ ಮುಖಾಂತರ ಆಗಲಿ ಅವರಿಗೆ ಸಲಹೆಯನ್ನು ಕೊಡಬೇಕು ಅಂಥೇಳಿ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ನಿಮ್ಮ ಅವಧಿಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಏನು ಕೈಗೊಳ್ಳಬೇಕು ಅಂತ ಏನು ಪ್ಲಾನ್ ಮಾಡಿದ್ದೀರಾ? ನಾನು ಪ್ಲ್ಯಾನ್ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ಕಾಟಾಚಾರಕ್ಕೆ ಹೋಗಿ ನಾನು ಅಧ್ಯಕ್ಷ ಆಗಿ ಬರಬಾರ್ದು, ಒಂದು ಒಳ್ಳೆಯ ತಾಯಿ ಸೇವೆ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡಿದ್ವಿ. ಅದನ್ನು ಶೀಘ್ರದಲ್ಲೇ ಈಗ ಅದನ್ನು ವಿಷಯ ನಾನು ನಿಮ್ಗೆ ಪ್ರಸ್ತಾವನೆ ಮಾಡೋಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಟೈಮ್ ಅದ ಅದಕ್ಕೆ. ಅಲ್ಲಿ ಏನು ಅಭಿವೃದ್ಧಿಯನ್ನು ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವನ್ನ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಅಲ್ಲೇ ಒಂದು ದಿವಸ ಕರೆಸ್ತೀನಿ. ಭಾಳ ಒಂದು ತಿಂಗಳಲ್ಲಿ ಶೀಘ್ರದಲ್ಲಿ ನಿಮ್ಮೆಲ್ಲ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲರನ್ನ ಮಾಧ್ಯಮದವ್ರಿಗೆ ಕರೆಸಿ ನಾವು ಏನು ಅಭಿವೃದ್ಧಿ ಮಾಡ್ಬೇಕಂತೀವಿ ಅನ್ನೋದನ್ನು ಅಲ್ಲೇ ನಾನು ಬಹಿರಂಗಪಡಿಸ್ತೇನೆ. ಪಾದಯಾತ್ರೆಗಳಿಗೆ ಬಹಳ ಸಮಸ್ಯೆ ಇದೆ. ಪಾದಯಾತ್ರೆ ಮಾಡ್ಕೊಂಡು ಬರೋರಿಗೆ ಮೂಲ ಸೌಲಭ್ಯಗಳು ಆನ್ ದ ವೇ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಮತ್ತೆ ಅಲ್ಲಿ ಮುಂದೆ ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಸೇರಿದಾಗ ಅಲ್ಲ ಮತ್ತಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ತಮ್ಮ ಪರಿಹಾರ ಏನು? ಈಗ ನಾನು ಕೇವಲ ಒಂದು ತಿಂಗಳಲ್ಲಿ ಆಗಲೇ ನಿಮಗೆ ಹೇಳಿದೆ, ನಾನು ಒಂದು ತಿಂಗಳಲ್ಲಿ ಹಿಂದೆ ಪಾರ್ಕಿಂಗ್ ಸಲುವಾಗಿ 4 ಎಕರೆ ಜಾಗ ತೊಗೊಂಡಿದ್ವಿ. 4 ಎಕರೆ ಜಾಗ ತೊಗೊಂಡಿದ್ವಿ. ಅದರ ಮುಂದ್ಗಡೆ ಅತಿಕ್ರಮಣ ಇತ್ತು, ಅವೆಲ್ಲನೂ ತೆಗೆದುಬಿಟ್ಟಿದ್ದೀವಿ. ಯಾವುದೂ ಇಟ್ಟಿಲ್ಲ ಅಲ್ಲಿ, ಎಲ್ಲನೂ ತೆಗೆದುಬಿಟ್ಟಿವಿ. ಮತ್ತು ನಮಗೆಲ್ಲರೂ ಅಲ್ಲಿ 9 ಬಡ್ಡಿ ಪೂಜಾರಿಗಳದಾರ, ಅವರೆಲ್ಲರೂ ನಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಾರ. ಮತ್ತು ನಮ್ಮ ಅಲ್ಲಿ ಇರ್ತಕ್ಕಂಥ ಭಕ್ತರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಈ ನಾಳೆ ಚಟ್ಟಿ ಅಮಾವಾಸ್ಯೆ ದಿವಸ ಭಾಳ ಜನ ಲಕ್ಷಗಟ್ಟಲೆ ಜನ ಕೂಡ್ತಾರಂತ ತೀರ್ಮಾನ ಮಾಡಿ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ನಾನು ಈಗಾಗಲೇ ಸಪ್ರೇಟ್ ಮಾಡಿಬಿಟ್ಟಿದ್ದೆ. ಅದ್ರ ಜೊತೆಯಲ್ಲಿ ಒಂದು ಅಲ್ಲಿ ನೇತ್ರಾವತಿ ಬಿಲ್ಡಿಂಗ್ ಅಂತದ, ಆ ನೇತ್ರಾವತಿ ಬಿಲ್ಡಿಂಗ್ ಒಂದು ಸ್ವಲ್ಪ ನಮ್ಮ ತಜ್ಞರು ಅಂದರೆ ವಾಸ್ತುಶಾಸ್ತ್ರ ಪ್ರಕಾರ ನಾವೊಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ತಪ್ಪು ತಡೆಗಳಾವ. ಹಿಂದೆ ಇವರು ನಮ್ಮ ಹಳಿದು ಕಮಿಟಿಯವರು ಮಾಡಿದ್ದು ಒಂದು ಸ್ವಲ್ಪ ತಪ್ಪು ತಡೆಗಳದಾವ. ಅವೆಲ್ಲನೂ ನಾವೆಲ್ಲ ಈಗಾಗಲೇ ಎಲ್ಲ ಪರಮ ಪೂಜಾರು ಭಾಳ ದೊಡ್ಡವ್ರನ್ನ ಕರೆಸಿ ಈ ಒಂದು ತಿಂಗಳದಾಗ ಬರೀ ಅದೇ ನಾವು ಮಾಡಿದ್ದೀವಿ. ಅದಕ್ಕೆ ನಾನು ಮುಂದೆ ಹೇಳ್ತೀನಿ ಅಂತ ನಾನು ನಿಮ್ಗೆ ಹೇಳ್ದೆ. ನಾನು ಈಗ ಅಲ್ಲಿ ವ್ಯವಸ್ಥೆ ಎಷ್ಟೇ ಲಕ್ಷ 10 ಲಕ್ಷ 15 20 ಲಕ್ಷ ಬಂದರೂ ಜನ ಬಂದರೂ ಕೂಡ ವ್ಯವಸ್ಥೆ ನಾವು ಸಂಪೂರ್ಣ ನಾವು ಮಾಡಿದ್ದೀವಿ. ಈಗಾಗಲೇ ನಾವು ಶುರು ಮಾಡಿಬಿಟ್ಟಿದ್ದೀವಿ, ಇನ್ನೂ ಮುಂದೆ ಮಾಡ್ತೀವಿ. ಅಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ದೊಡ್ಡ ಹಾಲ್ ಮಾಡಿದ್ದೀವಿ, ಪ್ರಸಾದ ನಿಲಯ, ಸಂಪೂರ್ಣ ಪ್ರಸಾದ ನಿಲಯ. ಅಲ್ಲೇನು ಗುಡಿ ಹತ್ತಿರ ಪ್ರಸಾದ ಆಗೋದೇನತ್ತು ಭಾಳ ಗದ್ದಲ ಹಾಕಿತ್ತು ನಮಗೆ. ಅದಕ್ಕೆ ಹಿಂದೆ ಇಲ್ಲಿ ಮಾಡಿದ್ದೀವಿ. ಎಲ್ಲರಿಗೆ ಭಕ್ತರು ಎಷ್ಟೇ ಬಂದರೂ ಸಿದಾಗೆ ಒಂದು ಸಾರಿ ಊಟ ಅಟ್ ಎ ಟೈಮ್ ಕೂತ್ರೆ ಅವರು 4,000 ಜನ ಊಟ ಕೊಡ್ಬೋದು. 4,000 ಅಂಥದ್ದು ಒಂದು ದೊಡ್ಡ ಹಾಲ್ ಮಾಡಿದ್ದೀವಿ. ಅದ್ರಾಗ ಒಂದು ಸ್ವಲ್ಪ ಕುರ್ಚಿ ಟೇಬಲ್ ತೆಗೆದ್ರೆ ಒಂದು 3,000 ಜನ ಅಂತರೂ ಸಂಪೂರ್ಣ ಅಲ್ಲಿ ಪ್ರಸಾದದ ಸಲುವಾಗಿ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಆಫೀಸು ಒಂದು ಎಂಟಿ ಚೇಂಬರ್ ಕೂಡ ನಾವು ಮಾಡಿದ್ದೀವಿ. ಎಲ್ಲ ಊಟದ್ದು ಎಲ್ಲ ವ್ಯವಸ್ಥೆ ಅಲ್ಲೇ ನಾವು ಮಾಡ್ತೀವಿ. ಇನ್ಮ್ಯಾಗ ಪ್ರಸಾದ ಇಲ್ಲಿ ಕೆಳಗಡೆ ಇದ್ದಿದ್ದು ಅದು ಮೇಲ್ಗಡೆ ಶಿಫ್ಟ್ ಮಾಡ್ತೀವಿ. ಸರಿ, ಜಾತ್ರೆಗಳಲ್ಲಿ ಭಕ್ತರು ಭಾಳ ಕೂಡ್ತಾರಲ್ಲಿ, ಬಟ್ ಈ ಕಡೆ ಬರ್ಬೇಕಂದ್ರೆ ಬಸ್ಸಿನ ಸೌಲಭ್ಯ ಇರಂಗಿಲ್ಲ. ಒಂದೊಂದು ಬಸ್ದಲ್ಲಿ ಮ್ಯಾಲಿ ಕೆಳಗ ಹಿಂದೆ ಎಲ್ಲ ಕೂತು 100 ಜನ ಬರ್ತಾರೆ. ಈಗ ಅದಕ್ಕೆ ಉತ್ತರ ನಾ ಏನು ಕೊಡಲಿ? ಬಸ್ಸಿನ ಸ್ವಲ್ಪ ಏನಾರ ವ್ಯವಸ್ಥೆ ಮಾಡಿ. ಬಸ್ಸಿನ ವ್ಯವಸ್ಥೆ ಅಂತಂದ್ರೆ ಈಗ ನಿಮ್ಗೆ ಗೊತ್ತದ, ಈ ಗ್ಯಾರಂಟಿ ವಾರಂಟಿ ಒಳಗೆ ಎಲ್ಲ ಹೋಗ್ಬಿಟ್ಟವು. ಈ ಗ್ಯಾರಂಟಿ ವಾರಂಟಿ ಒಂದು ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಗುಡ್ಡದ ನಮ್ಮ ಟ್ರಸ್ಟ್ ವತಿಯಿಂದ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ KSRTC ಅವರಿಗೆ ಹೋಗಿ ಅವ್ರಿಗೆ ಒಂದು ಮನವಿ ಕೊಟ್ಟು ನಾವು ಬಸ್ಸಿನ, ಯಾಕಂದ್ರೆ 2-3 ಬಸ್ ಬರ್ತಾವೆ ನಮ್ಮಲ್ಲಿ, ಅಲ್ಲಿ ಮುಖಾಮುಖ ಬರ್ತಾವೆ. ಅದಕ್ಕೆ ನಾವು ಹೆಚ್ಚಿನ ಇನ್ನೊಂದು 4-5 ಬಸ್ಸುಗಳು ಹೆಚ್ಚಿಗೆ ಇಡಬೇಕು ಅಂತೇಳಿ ನಾವೊಂದು ಈಗಾಗಲೇ ಒಂದು ಮನವಿ ರೆಡಿ ಮಾಡಿದ್ದೀವಿ. DC ಅವ್ರಿಗೆ ಭೇಟಿಯಾಗಿ ಅದನ್ನು ಕೊಟ್ಟು ಅದನ್ನು ಮಾಡ್ತೀವಿ.
ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಮಹಾರಾಷ್ಟ್ರದ್ದು ಉಪಮುಖ್ಯಮಂತ್ರಿಗಳು ಫಡ್ನೀಸ್ ಅವರು ಕೂಡ ನಾವು ಮೊನ್ನೆ ಮಾತಾಡಿದ್ವಿ. ಅವರು ಸಹಕಾರ ಕೊಡ್ತೀನಿ ಅಂತ ಹೇಳ್ಯಾರ. ಅದು ನೋಡೋಣ, ಅವ್ರಿಗೆ ಹೋಗಿ ಭೇಟಿ ಆಗ್ತೀವಿ. ಅವ್ರಿಗೆ ಭೇಟಿಯಾಗಿ ಮುಖ್ಯಮಂತ್ರಿಗೆ, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಇನ್ನೂ ನಮಗೆ ಅಷ್ಟು ಟೈಮ್ ಕೊಟ್ಟಿಲ್ಲ. ಅವ್ರು ಕೊಟ್ಟರೆ ಅವ್ರಿಗೆ ಸ್ವಲ್ಪ ಭೇಟಿಯಾಗಿ ವಿನಂತಿ ಮಾಡ್ಕೋತೀವಿ. ಪ್ರಮುಖ ಬೇಡಿಕೆಗಳೇನು? ಮಾರಾಟದ ಅಧೀನದಲ್ಲಿ ಏನು ನೀವು ಡಿಮ್ಯಾಂಡ್ ಇಡ್ತೀವಿ? ಅವ್ರು ಮಾಡಬೇಕಾದ ಕೆಲಸಗಳೇನು? ಅಲ್ಲಿ ಕೆಲಸ ಭಾಳ ಅದ ಅಂತ ನಾ ಹೇಳ್ದಲ್ಲ ನಿಮ್ಗೆ, ಒಂದೊಂದು ತಿಂಗಳ ಕಾಲಾವಕಾಶ ಬೇಕು ನನಗೆ ಅಂತ ಹೇಳಿ. ಅಲ್ಲಿ ಭಾಳ ಅವಶ್ಯಕತೆ ಇರೋದೊಂದು ಕನಿಷ್ಠ ಪಕ್ಷ 50 ರಿಂದ 60 ಕೋಟಿ ರೂಪಾಯಿ ಇವತ್ತು ನಮ್ಮ ಗುಡಿಗೆ ಅನುದಾನ ಬೇಕು. ಯಾಕಂದ್ರೆ ಪುರಾತನ 12ನೇ ಶತಮಾನದಲ್ಲಿ ಕಟ್ಟಿದ ಗುಡಿ ಅದು. ಅದನ್ನು ಗುಡಿ ಕಟ್ಟಡ ಮಾಡ್ಬೇಕಂದ್ರೆ 50-60 ಕೋಟಿ ರೂಪಾಯಿ ಬೇಕು. ಅದಕ್ಕೆ ನಮಗೆ ಈಗ ಆಗಲೇ ಹೇಳಿದ್ನಲ್ಲ, ಸಿದ್ದರಾಮಯ್ಯವ್ರು ಮೊನ್ನೆ ಬಜೆಟ್ನಲ್ಲಿ 11 ಕೋಟಿ ರೂಪಾಯಿ ಘೋಷಣೆ ಮಾಡಿದರು. ಇಲ್ಲಿ ನಮ್ಮ ರಾಜ್ಯ ಮಂತ್ರಿಗಳು, ನಮ್ಮ ಶಾಸಕರು ಇವರೆಲ್ಲರೂ ಕೂಡ ದಾನಂತಾಗಿ 11 ಕೋಟಿ ರೂಪಾಯಿ ಆದರೂ ಕೊಡಿಸ್ಲಿ. ಮಹಾರಾಷ್ಟ್ರದವ್ರಿಗೆ ಹೋಗಿ ವಿನಂತಿ ಮಾಡ್ಕೋತೀವಿ. ಕಾಕಾ ಪಾಟೀಲ್ ಅಂಥೇಳಿ ನಮ್ಮ ಹಿಂದೆ ಇರ್ತಕ್ಕಂಥ ಸಂಸದರು ಅವರು ಕೂಡ ಹೇಳಿದ್ದಾರೆ, ನಾವು ಬರ್ತೀವಿ, ಅಲ್ಲಿ ಕೈ ಜೋಡಿಸ್ತೀವಿ. ಈ 1 ತಿಂಗಳಲ್ಲಿ ನಾವು ಮಾಡೋ ಚಟುವಟಿಕೆಗಳು ನೋಡಿ ಅವರು ಭಾಳ ಸಂತೋಷಪಟ್ಟಾರ. ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ನೀವೆಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಕೊಡ್ತೀನಿ ಅಂತ ಹೇಳ್ಯಾರ. ನಮ್ಮ ಸೋಲಾಪುರ ದೇಶಮುಖರು MLA ಅವರು ಹೇಳಿದಾರ. ಆಮೇಲೆ ಹಿಂದೆ ಇರ್ತಕ್ಕಂಥ MP ನಮ್ಮ ಶ್ರೀಗಳು ಸೋಲಾಪುರ MP ಅವರು ಗೌಡ್ಗಾಂವ್ ಅವರು ಕೂಡ ಹೇಳ್ಯಾರ, ಜಯ ಸಿದ್ದೇಶ್ವರ ಶ್ರೀಗಳು. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತೀನಿ ಅಂತ ಹೇಳ್ಯಾರ. ತಾಯಿ ಆಶೀರ್ವಾದದಿಂದ ಮುಂದೆ ಸಾಕ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನೀವು ಒಂದು ಸ್ವಲ್ಪ ಎಲ್ಲರೂ ಕೂಡ ಸ್ವಲ್ಪ ಆಯಿಗೆ ಒಂದು ಸ್ವಲ್ಪ ದೇಣಿಗೆ ಕೊಡ್ರಿ. ಹಂಗೆ ವಿಶೇಷವಾಗಿ ಏನಾಗ್ಯದ ಅಂತಂದ್ರೆ ನಮ್ಮಲ್ಲಿ ಅಲ್ಲಿ ನಮ್ಮ ಇವರು ಸಿದ್ದೇಶ್ವರ ಮಗಳ ಅಂತೇಳಿ ಮೊದಲು ಚೇರ್ಮನ್ ಇದ್ರು. ಇವರು ಚಂದ್ರಶೇಖರ್ ಗೊಬ್ಬಿ ಅಂತೇಳಿ CA ಇವರು. ಆಮೇಲೆ ಅದರಲ್ಲಿ ನಮ್ಮ ಗುಡ್ಡೋಡಿಗೆಯವರು ಎಲ್ಲೋದ್ರು, ಗುಡ್ಡೋಡಿ ಹಳಬರು ಇವರೆಲ್ಲ, ಗಣಿಯವರು, ಪ್ರಕಾಶ್ ಗಣಿಯವರು, ಇವರೆಲ್ಲರೂ ಮೊದಲಿಂದ ಮಾಡ್ಕೊತ ಬಂದಿದ್ರು. ಅವರು ನಮಗೆ ದುದಿನಿ ಅಜ್ಜವರು ಒಂದು ಹೇಳಿದ್ರು, ಹಳಿ ಎತ್ತ ಹೊಸ ಎತ್ತ ಕೂಡಿ ಅದನ್ನು ಗುಡಿ ಕಟ್ಟಿ ಒಂದು ಕಳಸ ಇಡ್ರಿ ಅಂತ ಹೇಳ್ಯಾರ. ಅದೊಂದು ಮಾಡ್ಬೇಕಂತ, ಒಂದು ತಾಯಿ ಸೇವಾ ಮಾಡ್ಬೇಕಂತೇಳಿ ಮುಂದೆ ಸಾಗಿ. ಅದೇ ನಡೆದಾರ್ರಿ. ಈಗ ಒಂದೇ ಮಾತಿಗೆ ಮೊನ್ನೆ ಒಂದು ಲೆಟರ್ ಕೂಡ ನಾವು ಕೊಟ್ಟ ನಂತರ 5 ಕೋಟಿ ರೂಪಾಯಿ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟಾರೆ. ಈಗ ನಾವು ಇದು ಮಾಡೋದು ನೋಡಿ ಅವರೇ ಸ್ವಯಂ ಪ್ರೇರಣೆಯಿಂದ ಅವ್ರು ಹೆಂಗೆ ತಿಳ್ಕೊಂಡ್ರೋ ಗೊತ್ತಿಲ್ಲ. ನಮ್ಮ ಕರ್ನಾಟಕದವರು ತಿಳ್ಕೊಬೇಕು, ಇನ್ನೂ ಭಾಳ ತಿಳ್ಕೊಬೇಕು. ನಮ್ಮ ಕರ್ನಾಟಕದವ್ರು ಯಾಕೆ ತಿಳ್ಕೊಬೇಕಂತಂದ್ರೆ 92% ನಮ್ಮ ಕರ್ನಾಟಕ ಮಂದಿ ಇರ್ತಾರೆ. 92%, 8% ಆ ಕಡೆ ಮಹಾರಾಷ್ಟ್ರ, ಉಳಿದ ಎಲ್ಲ ಕಡೆ ಆಂಧ್ರ ಪ್ರದೇಶ ಆ ಕಡೆ ಮಂದಿ ಬರ್ತಾರೆ. 92% ನಮ್ಮ ಕರ್ನಾಟಕದವ್ರು ಅದ. ಇದು ವಿಚಿತ್ರ ಅಂದ್ರೆ ಆ ತಾಯಿಯಲ್ಲಿ ಹೋಗಿ ಮಹಾರಾಷ್ಟ್ರದ ಗಡಿ ಭಾಗದಾಗ ಯಾಕೆ ಕೂತ್ಲೋ ಗೊತ್ತಿಲ್ಲ ನಮಗೆ. ಅದು ಚಿಂತೆ ಆಗ್ಯದ ನಮಗೆ. ನಮ್ಮ ಕ್ಷೇತ್ರ ಯತ್ನಾಳ್ ದಂಡಿಗೆ ಗೊತ್ತಿಲ್ಲ ಅಂದ್ರೆ ತಾಯಿ ಭಾಳ ಸೇವೆ ಮಾಡೋಕೆ ಅವಕಾಶ ಸಿಗ್ತಿತ್ತು ನಮಗೆ. ಅವಾಗಿತ್ತು, ಈಗಿಲ್ಲ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.